ಹಾಯ್ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಹೊಸ್ತಾ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಹಾಗೆ ನಿಮಗೆ ಮೊದಲನೇದಾಗಿ ನೋಟಿಫಿಕೇಷನ್ ಬರುತ್ತೆ. ನಾನಿವತ್ತು ಒಬ್ಬರು ಯೂಟ್ಯೂಬರ್ ಭೇಟಿ ಮಾಡೋದಕ್ಕಿಂತ ಹೊರಟಿದ್ದೆ. ಹಾಗೆ ಸ್ಟಾಲ್ ಕೂಡ ಇತ್ತು. ಏನೇನಿದೆ ನೋಡ್ಕೊಳ್ಳೋಣ, ಚೆನ್ನಾಗಿ ಏನಾದರೂ ಇದ್ದರೆ ತೊಗೊಂಬರೋಣ ಅಂತ ಹೇಳ್ಬಿಟ್ಟು 2 ಕೆಲಸಕ್ಕೂ ಆಗುತ್ತೆ ಅಂತ ಹೊರಟಿದ್ದೆ. ಹಾಗೆ ನಾನು ಸ್ವಲ್ಪ ಟೆರಕೋಟ ಜ್ಯುವೆಲರಿ ಎಲ್ಲ ಮಾಡ್ತಾಯಿದ್ದೆ ಮೊದಲೆಲ್ಲ. ಅದು ಸ್ವಲ್ಪ ಮೆಟೀರಿಯಲ್ ಎಲ್ಲ ಮಿಕ್ಕಿತ್ತು. ನಾನು ಸುಮಾರು ಒಂದು 3 ವರ್ಷದ 2 ವರ್ಷದ ಹಿಂದೆ 3 ವರ್ಷದ ಹಿಂದೆ ಮಾಡ್ತಾಯಿದ್ದೆ. ಅಷ್ಟೊಂದೆಲ್ಲ ಸೇಲ್ ಆಗ್ತಾ ಇರಲಿಲ್ಲ. ತುಂಬ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಬೇಕಾಗಿತ್ತು. ಹಾಗೆ ಎಲ್ಲೆಲ್ಲಿ ಸ್ಟಾಲ್ ಇರ್ತಲ್ಲೆಲ್ಲ ತೊಗೊಂಡೋಗಿ ನಾವು ಸೇಲ್ ಮಾಡಬೇಕು. ಹಾಗಾಗಿ ತುಂಬ ಸ್ವಲ್ಪ ಕಡಿಮೆ ತೊಗೊಳ್ಳೋದು, ಸೇಲ್ ಆಗೋದು. ಹಾಗಾಗಿ ನಾನೇನು ಮಾಡಿದೆ, ಆಗಲ್ಲ ಇದು, ಮಕ್ಕಳು ಮತ್ತೆ ಹಿಡ್ಕೊಂಡು ಸ್ಕೂಲಿಗೆ ಕಳಿಸೋದು, ಮನೇಲಿ ಅತ್ತೆ ಮಾವ ಎಲ್ಲರೂ ಇದ್ದಾರೆ, ಅವ್ರನ್ನೆಲ್ಲ ಹಿಡ್ಕೊಂಡು ನಾನು ಸ್ಟಾಲ್ ಹಾಕ್ಕೊಂಡು ಹೊರಗಡೆ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಿದೆ. ಹಾಗೆ ಬಂತೆ ಸ್ಟಾಲ್ ಹಾಕಿರೋ ಹತ್ರ ಬಂದುಬಿಟ್ಟು ಎಲ್ಲ ಫಸ್ಟು ನಾನು ಎಲ್ಲ ಶಾಪ್ಗಳೆಲ್ಲ ನೋಡ್ತಾ ಇದ್ದೆ. ಯಾವ್ದ್ಯಾವ ಥರದ್ದಿದೆ ನೋಡೋಣ ಅಂತ ಹೇಳಿಬಿಟ್ಟು ಸ್ಟಾರ್ಟಿಂಗಲ್ಲೇ. ಏಕೆಂದರೆ ಅವರು ಮೇಡಮನ್ನ ಅವ್ರನ್ನ ಮೀಟ್ ಮಾಡಿದ ಮೇಲೆ ಆಮೇಲೆ ಆಗಲ್ಲ, ಸ್ವಲ್ಪ ತಲೆ ಕೂತ್ಕೊಂಡು ಟೈಮು ಇದಾಗ್ಬಿಡುತ್ತೆ. ಫಸ್ಟ್ ಎಲ್ಲ ಸ್ಟಾಲ್ಗೆ ಒಂದೊಂದು ಸರಿ ವಿಸಿಟ್ ಕೊಟ್ಬಿಟ್ಟು ನೋಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಸ್ಟಾಲಲ್ಲೆಲ್ಲ ನೋಡ್ತಾ ಇದ್ದೆ. ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿತ್ತು, ಸೂಪರಾಗಿದೆ. ಡಿಸೈನ್ಗಳು ಮಾತ್ರ ಸಖತ್ತಾಗಿತ್ತು. ಸರಗಳಾಗಿರ್ಬೋದು, ಓಲೆಗಳಾಗಿರ್ಬೋದು, ತುಂಬ ಚೆನ್ನಾಗಿತ್ತು. ನನಗೆ ಒಂದು ಸಿಂಗಲ್ ಬಳೆ ರೌಂಡ್ ಶೇಪಿನ ಬರುತ್ತಲ್ವ, ಆ ಥರ ಬಳೆ ತುಂಬ ಇಷ್ಟ ಆಗಿತ್ತು, ಚೆನ್ನಾಗಿತ್ತು. ತೊಗೊಳ್ಳೋಣ ಅಂದ್ಕೊಂಡೆ. ಅಂದರೆ 300ಗೆ 2 ಬಳೆ ಇತ್ತು. ಅದ್ರ ಸೈಜ್ ಆಗಲಿಲ್ಲ. ತುಂಬ ಚಿಕ್ಕ ಸೈಜ್ ಇತ್ತು, ಇಲ್ಲ ತುಂಬ ದೊಡ್ಡ ಸೈಜ್ ಇತ್ತು, ಮಧ್ಯ ಸೈಜಿಂದೆಲ್ಲ ಸಿಗಲಿಲ್ಲ. ಇದು ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿತ್ತು. ಅಂದರೆ ನಂದು ಜಾಸ್ತಿ ಲೈಟ್ ಬೆಳಕಿಗೆ ಈ ಥರ ವಿಡಿಯೋದು ಬ್ಲರ್ ಆಗಿದೆ. ಇಲ್ಲ ತುಂಬ ಚೆನ್ನಾಗಿದೆ ಸರಗಳೆಲ್ಲ. ನನಗೆ ಅದರಲ್ಲಿ ಒಂದು ಸರ ಇಷ್ಟ ಆಯಿತು. ಅದನ್ನು ನೋಡೋಣ ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ ಅಂದ್ಕೊಂಡೆ. ಅಂದರೆ ಆರ್ಟಿಫಿಷಿಯಲ್ ತುಂಬ ಚೆನ್ನಾಗಿರುತ್ತೆ. ಸೇಮ್ ಗೋಲ್ಡ್ ಡಿಸೈನ್ಗಳೆಲ್ಲ ಇರುತ್ತಲ್ಲ, ಅದೇ ಥರ ಇರುತ್ತೆ. ತುಂಬ ಇಷ್ಟ ಆಯಿತು ನನಗಂತೂ. ಇಲ್ಲಿ ಒಂದಕ್ಕಿಂತ ಒಂದು ಕಾಟನ್ನು ಟಾಪ್ಗಳಾಗಿರ್ಬೋದು, ವೆರೈಟಿ ಎಲ್ಲ ತುಂಬ ಚೆನ್ನಾಗಿದೆ. 1000, 1200 ಈ ಥರ ಎಲ್ಲ ಇತ್ತು ಪ್ರೈಸು. ತುಂಬ ಕಾಸ್ಟ್ಲಿ ಇರಲಿಲ್ಲ, ಚೆನ್ನಾಗಿತ್ತು. ಕಾಟನ್ ಸೀರೆಗಳಾಗಿರ್ಬೋದು ತುಂಬ ಚೆನ್ನಾಗಿತ್ತು. 600, 700 ರೂಪಾಯಿ ಈ ಥರ ಎಲ್ಲ ಚೆನ್ನಾಗಿತ್ತು ಪ್ರೈಸ್ ಎಲ್ಲ. ನಾನು ನೋಡ್ತಾ ಇದ್ದೆ ತೊಗೊಳ್ಳೋಣ ಯಾವುದಾದ್ರೂ ಅಂದ್ಕೊಂಡೆ. ನನಗೆ ಒಬ್ಬಳಿಗೆ ಯಾವ್ದು ತೊಗೊಳ್ಳೋಣ, ಯಾವ್ದು ಬಿಡೋಣ, ಯಾವುದು ಇಷ್ಟ ಆಗಿರುತ್ತೆ ಅದೇ ಸೀರೆ ಮೇಲೆ ಕಲರ್ ಮೇಲೆ ಕಣ್ಣು ಹೋಗ್ತಾ ಇರ್ತೆ. ಬೇರೆ ಸೀರೆ ಮೇಲೆ ಹೋಗೋದೇ ಇಲ್ಲ ಕಲರು. ಅದೇ ಸೀರೆ ತೊಗೊಳ್ಳೋಣ ಅನಿಸ್ಬಿಡ್ತು. ಕೊನೆಗೆ ಇಲ್ಲ ಬೇಡ, ಇನ್ನು ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಸ್ಟಾಲ್ ಆಗ್ತಾರಲ್ವ ಅವಾಗ ತೊಗೊಳ್ಳೋಣ, ಇದೇ ಲಾಸ್ಟಲ್ಲಿ ಅಂತ ಹಾಗೆ ಬಂದು ನೋಡ್ಬೋದು. ತುಂಬ ಚೆನ್ನಾಗಿದೆ ಸೀರೆಗಳು ಮಾತ್ರ. ಕಾಟನ್ ಸೀರೆ ತುಂಬ ಚೆನ್ನಾಗಿತ್ತು, ಸ್ಮೂತಾಗಿ ಚೆನ್ನಾಗಿದ್ವು. ನಮ್ಮದು ಒಂದೊಂದು ಸೀರೆ ಒಂದೊಂದು ರೇಟ್ ಇತ್ತು. ಹಾಗೆ ಅಲ್ಲಿಂದ ಬರ್ತಾ ಚಟ್ನಿ ಪುಡಿಗಳು, ಉಪ್ಪಿನಕಾಯಿಗಳು, ವೆರೈಟಿ ಉಪ್ಪಿನಕಾಯಿಗಳು ತುಂಬ ಚೆನ್ನಾಗಿತ್ತು. ಅಂದರೆ ಟೇಸ್ಟ್ ಮಾಡೋಕ್ಕಲ್ಲಿ ನೋಡಿದ್ರೆ ಆ ಥರ ಇತ್ತು ನೋಡೋಕ್ಕೆ. ಟೇಸ್ಟ್ ಎಲ್ಲ ಮಾಡೋಕ್ಕೋಗಲಿ, ಯಾರಾದರೂ ಜೊತೆಯಲ್ಲಿದ್ದರೆ ಸ್ವಲ್ಪ ಏನೋ ಒಂಥರ ಖುಷಿಯಾಗಿ ಅಲ್ಲಿ ಟೇಸ್ಟ್ ಮಾಡ್ಬೋದು. ಈ ಸ್ಪೂನ್ಗಳು ಬಂದುಬಿಟ್ಟು 100 ರೂಪಾಯಿಗೆ 5, 100 ರೂಪಾಯಿಗೆ 6 ಸ್ಪೂನೇನೋ ಇತ್ತು ಅನಿಸುತ್ತೆ. ಅದು ಕೂಡ ಚೆನ್ನಾಗಿತ್ತು. ತೊಗೊಳ್ಳೋಣ ಅಂದರೆ ಎಲ್ಲ ನೋಡ್ಕೊತ ಕೊನೆಯಲ್ಲಿ ಟೈಮ್ ಆಗಿದೆ ಸ್ಕೂಲಿಗೆ ಅಂತ ಹೇಳ್ಬಿಟ್ಟು ಹಾಗೆ ಬಂದು ಏನೂ ತೊಗೊಳಕ್ಕೆ ಹೋಗಲಿಲ್ಲ. ನೆಕ್ಸ್ಟ್ ಟೈಮ್ ನೋಡೋಣ ಅಂದ್ಕೊಂಡೆ. ಸ್ಪೂನ್ಗಳು ಚೆನ್ನಾಗಿತ್ತು, ಸ್ಪೂನ್ ತೊಗೊಬೇಕಿತ್ತು ಅಂದ್ಕೊಂಡೆ ನಾನು. ಆಮೇಲೆ ಇಲ್ಲಿ ನೋಡ್ಬೋದು ಜ್ಯುವೆಲರಿ ಓಲೆಗಳು ತುಂಬಾ ಚೆನ್ನಾಗಿತ್ತು. ಹಾಗೆ ಅವರು ಮೇಡಮ್ ಇನ್ನೂ ಬಂದಿರಲಿಲ್ಲ. ಅವ್ರಿಗೆ ಸ್ಟಾಲ್ಗೇನು ಇರಲಿಲ್ಲ, ಹೊರಗಡೆ ಆಚೆ ಇದ್ದೀನಿ ಅಂತ ಹೇಳಿದ್ರು. ಕಾಲ್ ಮಾಡ್ಕೊಂಡು ಹೋದೆ, ಆಚೆ ಇದ್ದೀನಿ ಬನ್ನಿ ಅಂತ ಹೇಳಿದರು. ಹಾಗಾಗಿ ಅವ್ರು ಲೇಟಾಗಿ ಬಂದ್ರಂತೆ. ಹಾಗಾಗಿ ಅಲ್ಲೇ ನಿಂತ್ರಲ್ಲ, ಅಲ್ಲೇ ಹೋಗ್ಬಿಟ್ಟು ನಾನೇ ಭೇಟಿ ಮಾಡಿ ಮಾತಾಡ್ಸ್ಕೊಂಡೆ. ನೋಡಿ ತುಂಬಾ ಖುಷಿ ಆಯಿತು. ಇವರೇ ನೋಡಿ, ಅವರು ಯೂಟ್ಯೂಬರ್. ಅಂದರೆ ಇವರು ಮೇಡಮ್ ಅವರಿಗೆ ಒಂದು ಆಕ್ಸಿಡೆಂಟ್ ಆಗಿಬಿಟ್ಟು ಕಾಲನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ. ಅಂದರೆ ಸೊಂಟದಿಂದ ಕೆಳಗಡೆ ಅವ್ರಿಗೆ ಸ್ವಾಧೀನ ಇಲ್ಲ. ಚೆನ್ನಾಗಿದ್ರು ಮೊದಲೆಲ್ಲ, ಅಂದರೆ ಆಗಿ ಕಾರ್ ಆಕ್ಸಿಡೆಂಟಲ್ಲಿ ಆ ಥರ ಆಗಿಬಿಟ್ಟಿದೆ. ಅವರಿಗೊಬ್ಬ ಮಗ ಕೂಡ ಇದ್ದಾನೆ. ಅವ್ರು ಇವಾಗ ಒಂದು 2nd or 3rd ಅನ್ಕೋತೀನಿ ಸರ್, ಎಷ್ಟನೇ ಕ್ಲಾಸ್ ಅಂತಲೂ ಕೇಳಿಲ್ಲ. ಅವ್ರ ಮಗ ಕೂಡ ಇದ್ದಾನೆ. ಅವರು ತುಂಬ ಕಾಲು ಏನು ಸ್ವಾಧೀನನೇ ಇಲ್ಲ. ಈ ಥರ ಟೆರಕೋಟ ಜ್ಯುವೆಲರಿ ಎಲ್ಲ ಮಾಡ್ತಾರೆ ನೋಡ್ಬೋದು. ಇದು ಮಣ್ಣಿನ ಆಭರಣ, ಎಷ್ಟು ಚೆನ್ನಾಗಿದೆ. ಒಂದಕ್ಕೊಂದು ಡಿಸೈನ್ ತುಂಬಾ ಚೆನ್ನಾಗಿತ್ತು. ನಾನು ತೊಗೊಂಡು ನೋಡ್ತಾ ಇದ್ದೆ ಒಂದೊಂದು ಡಿಸೈನ್ಗಳನ್ನ, ಎಷ್ಟು ಚೆನ್ನಾಗಿ ಮಾಡಿದ್ದೀರಾ, ಕಲರ್ ಹಾಕಿದ್ದೀರಾ ಅಂತ ನಾನು ಅವ್ರಿಗೆ ಹೇಳ್ತಾ ಇದ್ದೆ. ಈಗ ನೋಡೋಕ್ಕೆ ಈ ಥರ ಎಷ್ಟು ಖುಷಿಯಾಗುತ್ತಂದರೆ, ಇದ್ರ ಒಂದೊಂದು ಡಿಸೈನ್ ಮಾಡ್ತೀವಲ್ವ ನಾವು, ಆ ಡಿಸೈನ್ ಮಾಡಿ ಮಣ್ಣನ್ನು ಮುಟ್ಟಿ ನಾವು ಒಂದು ಡಿಸೈನ್ ಮಾಡಿ ಅದು ಮೋಲ್ಡಿಂದ ಹೊರಗಡೆ ತೆಗಿತೀವಲ್ವ, ಎಷ್ಟು ಖುಷಿಯಾಗುತ್ತೆ ಅಂದರೆ ನಮಗೆ. ಅದೆಷ್ಟು ಒಂದು 1000 ರೂಪಾಯಿ ಅಲ್ಲ, ಒಂದು 2,000 ರೂಪಾಯಿ ಕೊಟ್ಟರು ಅಷ್ಟು ಖುಷಿ ಸಿಗೋದಿಲ್ಲ ನಮಗೆ. ಎಷ್ಟೇ ದುಡ್ಡು ಕೊಟ್ಟರು ಅಷ್ಟು ಖುಷಿ ಸಿಗುತ್ತೆ ನಮಗೆ. ಯಾಕೆಂದರೆ ಅದು ಡಿಸೈನ್ ಮಾಡಿದ್ಮೇಲೆ ನಮಗೆ ಅಷ್ಟು ಖುಷಿ ಸಿಗುತ್ತೆ.
ಅಷ್ಟು ಚೆನ್ನಾಗಿರುತ್ತೆ ಡಿಸೈನ್ಗಳು. ಅದನ್ನು ಮಣ್ಣಿಂದ ಟೆರಕೋಟ ಜ್ಯುವೆಲರಿ ಮಾಡೋರಿಗೆ ಗೊತ್ತಿರುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಅದನ್ನು ಟೆರಕೋಟ ಜ್ಯುವೆಲರಿ ಮಾಡ್ಕೊಂಡು ಅವರು ಜೀವನ ನಡೆಸ್ತಾರೆ. ಹಾಗೆ ಯೂಟ್ಯೂಬ್ ಕೂಡ ಮಾಡ್ಕೊಂಡಿದ್ದಾರೆ. ಇಲ್ಲಿ ನೋಡ್ಬೋದು ಈ ಸರ ಮತ್ತು ಆವಾಗಲೇ ಒಂದು ತೋರಿಸಿದ್ದಾನೆ. ಈ ಸರ ತುಂಬಾ ಚೆನ್ನಾಗಿತ್ತು. ಅಂದರೆ ಶಾರ್ಟಾಗಿದೆ, ಸೀರೆಗೆಲ್ಲ ವೇರ್ ಮಾಡಿದಾಗ ಒಂದೊಂದು ಸಿಂಗಲ್ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಟೈಮ್ ಮಾತ್ರ ಮಿಸ್ ಮಾಡಲ್ಲ, ಒಂದು ತೊಗೊಳ್ತೀನಿ. ಅಲ್ಲಿಂದ ನೆಕ್ಸ್ಟು ಹಾಗೆ ಯೂಟ್ಯೂಬರ್ ಮಾತಾಡ್ತಾ ಇದ್ವಲ್ವ, ಅದು ಆಪೋಸಿಟ್ ಒಬ್ಬರು ಇದ್ದರು, ಇಂಥದ್ದು ರಾಗಿ ಇಂಥ ಬೋಟಿ ಇದು ತೊಗೊಳ್ಳಿ ಅಂತ ಹೇಳ್ತಾಯಿದ್ರು. ಟೇಸ್ಟ್ ಮಾಡೋಕ್ಕೆ ಇಟ್ಟಿದ್ರು. ನಾನು ಕೂಡ ಟೇಸ್ಟ್ ಮಾಡಿದೆ. ಹಾಗೆ ಅಗಸೆ ಬೀಜ ಕೂಡ ರೋಸ್ಟ್ ಮಾಡಿಟ್ಟಿದ್ರು, ಅದನ್ನು ಕೂಡ ಸ್ವಲ್ಪ ಟೇಸ್ಟ್ ಮಾಡಿದೆ. ನೆಕ್ಸ್ಟು ಯೂಟ್ಯೂಬರ್ ಬಗ್ಗೆ ಹೇಳಬೇಕು ಅಂದರೆ ಅವರು ಪಾಪ ತುಂಬಾ ಕಷ್ಟಪಟ್ಟು ಜೀವನದಲ್ಲಿ ಮೇಲೆ ಬಂದಿದ್ದಾರೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಎಷ್ಟೋ ಜನ ಹೆಣ್ಮಕ್ಳಿರ್ತಾರೆ ಮನೆಯಲ್ಲಿ, ತಂದೆ ತಾಯಿನ ಕಳ್ಕೊಂಡಿರೋರಾಗಿರ್ಬೋದು ಅಥವಾ ಅಪ್ಪ ಅಮ್ಮನ ಕಳ್ಕೊಂಡಿರೋರಾಗಿರ್ಬೋದು. ಇಂಥವರೆಲ್ಲ ಇರ್ತಾರಲ್ಲ, ನಿಜವಾಗ್ಲೂ ಕೈಲಾಗಲ್ಲ ಅಂತ ಹೇಳಿಬಿಟ್ಟು ನಿಜವಾಗ್ಲೂ ಎಷ್ಟು ಬೇಜಾರು ಮಾಡ್ಕೊಂಡಿರ್ತಾರೆ, ಎಷ್ಟು ಸೂಸೈಡ್ ಮಾಡ್ಕೊತಾರೆ. ಎಂತೆಂಥವೆಲ್ಲ ಟಿ ವಿನಲ್ಲೇ ಡೈಲಿ ಬೆಳಗಾದ್ರೆ ನೋಡ್ತೀವಿ. ಕೆರೆಯಲ್ಲಿ ಹಾರಿದ್ರು, ಮಕ್ಕಳು ಸಮೇತ ಕೆರೆಯಲ್ಲಿ ಹಾರಿದ್ವಿ, ಗಂಡ ಹಾಗೆ ಮಾಡ್ದ ಹೀಗೆ ಮಾಡ್ದ. ಎಷ್ಟೋ ಜನ ಕೆಲವರು ಓದಿರೋ ಅಂಥವ್ರು ಎಜುಕೇಟೆಡ್ ಆಗಿ ಅಂಥವ್ರು ಕೂಡ ಸೂಸೈಡ್ ಮಾಡ್ಕೊತಾರೆ. ಅವ್ರು ಓದಿರ್ತಾರೆ, ಅವರು ನಿಜವಾಗ್ಲೂ ಅವ್ರೊಂದು ಜೀವನ ಇರುತ್ತೆ, ಅದು ಜೀವನ ಕಟ್ಕೊಬೇಕು. ದೇವ್ರು ಕೊಟ್ಟಿರೋ ಒಂದು ಜೀವನನ ಕಳ್ಕೊಬಾರ್ದು. ಮತ್ತೆ ನಮಗೆ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ಇರೋದೊಂದು ಜೀವನನ ಚೆನ್ನಾಗಿ ರೂಪಿಸ್ಕೊಬೇಕು. ಅದೇ ಅವರು ಇದ್ದಾರಲ್ವ ಸಿಸ್ಟರು, ಅವ್ರೇನಾದರೂ ಅವತ್ತು ಆ ಥರ ಮಾಡಲಿಲ್ಲ. ಅವ್ರಿಗೆ ನನಗೆ ಯಾರೂ ಮಾಡೋರಿಲ್ಲಪ್ಪ, ಎಂತ ಮಾಡಲಿ ಅಂತಂದು ಹೇಳ್ಬಿಟ್ಟು ಅವರು ಸೂಸೈಡ್ ಮಾಡ್ಕೊಬೋದಿತ್ತು. ಆದರೆ ಆ ಥರ ಅವರು ಯೋಚನೆ ಮಾಡಲ್ಲ. ಇರೋನೊಬ್ಬ ಮಗ ಇದ್ದಾನೆ, ನಾನು ಬದುಕಬೇಕು ಅಂತ ಹೇಳ್ಬಿಟ್ಟು ಛಲದಿಂದ ಹಠದಿಂದ ಬದುಕಿದ್ದಾರೆ. ಹಾಸ್ಪಿಟಲಲ್ಲಿ ಸೇರಿಸ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ರಿಲೇಷನ್ ಅವರು. ಅವ್ರನ್ನ ಹಾಸ್ಪಿಟ್ಲಲ್ಲಿರೋ ಡಾಕ್ಟರು ಸಿಸ್ಟರ್ಗಳಾಗಿರ್ಬೋದು ಅವ್ರಿಗೆಲ್ಲ ಟ್ರೀಟ್ ಮಾಡಿ ಚೆನ್ನಾಗಿ ಮಾಡಿ 3 ತಿಂಗಳಲ್ಲಿ ಹಾಸ್ಪಿಟಲಲ್ಲಿ ಇದ್ರಂತೆ. ಎಲ್ಲ ಚೆನ್ನಾಗಿ ನೋಡಿಕೊಂಡು ತುಂಬ ಚೆನ್ನಾಗಿ ಕೇರ್ ಮಾಡಿ ಕಳಿಸಿರಂತ. ಅವ್ರದ್ದು ಶಾರ್ಟ್ಸ್ ವೀಡಿಯೋಸ್ ಎಲ್ಲ ಫೋಟೋಸ್ ಎಲ್ಲ ಮೊದಲಿಂದೆಲ್ಲ ಅಪ್ಲೋಡ್ ಮಾಡ್ತೀರೋ ನೋಡ್ಬೋದು. ಸವಿತಾ ಸವಿ ಅನ್ನೋರು ಅವಳು ಯೂಟ್ಯೂಬ್ ಬ್ಲಾಗ್ ಹೆಸರು, ನೋಡ್ಬೋದು. ಅದರಲ್ಲಿ ಅದು ಒಂದೊಂದು ಶಾರ್ಟ್ಸ್ ವೀಡಿಯೋಸ್ ನೋಡಿದರೆ ಅದು ಸಾಂಗ್ ಸೆಟ್ ಮಾಡಿರೋದಕ್ಕೂ ಅದಕ್ಕೂ ತುಂಬ ಒಂಥರ ಮನಸ್ಸಿಗೆಲ್ಲ ಒಂಥರ ಭಾರ ಅನಿಸುತ್ತೆ. ಅಷ್ಟು ಬೇಜಾರಾಗುತ್ತೆ. ಅಷ್ಟು ಚೆನ್ನಾಗಿ ನೀಟಾಗಿ ಮಾಡ್ಕೊಂಡು ಹೋಗ್ತೀರ ಅಚ್ಚುಕಟ್ಟಾಗಿ. ಯಾರದೇ ಸಪೋರ್ಟ್ ಇಲ್ಲ, ಅಕ್ಕ ತಂಗಿ ತಂದೆ ತಾಯಿ ಪಾಪ ಯಾರೂ ಇಲ್ಲ. ಅಣ್ಣ ತಮ್ಮಂದರು ಸಹ ಆಗ್ತಾಯಿಲ್ಲ, ಗಂಡ ಕೂಡ ಇಲ್ಲ. ಅವರು ಈ ಥರ ಆಗಿದೆ ಪೇಷೆಂಟು, ಕಾಲಲ್ಲಿ ಏನು ಸ್ವಾಧೀನ ಇಲ್ಲ ಅಂದ ತಕ್ಷಣ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅವ್ರಿಗೆ. ಪಾಪ ಸಿಂಗಲ್ಲಾಗಿ ಒಬ್ಬರೇ ಮಗನ ಓದಿಸ್ಕೊತ ಮನೆ ಬಾಡಿಗೆ ಕಟ್ಕೊತ ಅವ್ರದ್ದು ಆರೋಗ್ಯದ್ದು ಅಂದರೆ ಹಾಸ್ಪಿಟಲ್ ಖರ್ಚಾಗಿರ್ಬೋದು, ಮಗನ ಓದಿನ ಖರ್ಚಾಗಿರ್ಬೋದು ಎಲ್ಲನೂ ಈ ಟೆರಕೋಟ ಜ್ಯುವೆಲರಿ ಮಾಡಿ ನಿಭಾಯಿಸ್ತಿದ್ದಾರೆ. ನಿಜವಾಗ್ಲೂ ಅವರು ನೋಡಿ ನಾವೆಲ್ಲ ತುಂಬ ಕಲಿಯೋದಿದೆ. ಅಷ್ಟು ಮೇಂಟೈನ್ ಮಾಡ್ಕೊಂಡು ಹೋಗ್ತೀರಿ. ನಾವೆಲ್ಲ ಕೆಲವರು ಕೈ ಕಾಲು ನೆಟ್ಟಿಗಿರುತ್ತೆ, ಚೆನ್ನಾಗಿ ಓದಿರ್ತಾರೆ, ವಿದ್ಯೆ ಇರುತ್ತೆ, ಇರೋಕ್ಕೆ ಮನೆ ಇರುತ್ತೆ, ಎಲ್ಲ ಇದ್ದು ತಂದೆ ತಾಯಿ ಅಪ್ಪ ಅಣ್ಣ ತಮ್ಮ ಕೆಲವ್ರು ಇರ್ತಾರೆ. ಕೆಲವರು ಅಂಥವ್ರು ಕೂಡ ಸೂಸೈಡ್ ಮಾಡ್ಕೊತಾರೆ. ನಿಜವಾಗ್ಲೂ ಇವ್ರಿಗೆ ಯಾರೂ ಇಲ್ಲ, ಒಬ್ಬರೇ ಅಂದರೆ ಒಬ್ಬರೇ. ಅದು ಹಾಸ್ಪಿಟ್ಲಿಂದ ಬಂದು ನಿಜವಾಗ್ಲೂ ಜೀವನ ನಡೆಸ್ತಾ ಇದ್ದಾರೆ. ಒಬ್ಬ ಚಿಕ್ಕ ಹುಡುಗ ಮಗ ಅಂದರೆ ಆ ಚಿಕ್ಕ ಮಗನ ನೆನೆಸ್ಕೊಂಡು ನಾನು ಮುಂದೆ ಬರಬೇಕು, ನಾನು ಧೈರ್ಯವಾಗಿದ್ದೆಲ್ಲ ಎದುರಿಸ್ತೀನಿ ಅಂತ ಒಂದು ಛಲ ಹಿಡ್ಕೊಂಡು ರಿಕವರ್ ಆಗಿ ಅಲ್ಲಿಂದ ನಿಜವಾಗ್ಲೂ ಒಂದೊಂದು ಯಾರು ಮಾಡ್ತಾರೆ ಹೇಳಿ. ಒಂದು ಕಾಲೇ ಇಲ್ಲ ಪಾಪ, ಕಾಲಲ್ಲಿ ಸ್ವಾಧೀನ ಕೂಡ ಇಲ್ಲ. ಅವರು ಬಟ್ಟೆ ತೊಳ್ಕೊಳ್ಳೋದೇ ಆಗಿರ್ಬೋದು, ಮತ್ತು ಮನೆ ಕೆಲಸ, ಪಾತ್ರೆ ತೊಳೆಯೋದು ಎಲ್ಲ ವೀಲ್ ಚೇರಲ್ಲಿ ತಳ್ಕೊಂಡು ಹೋಗಿ ಪಾತ್ರೆ ತೊಳೆಯೋದಾಗಿರ್ಬೋದು, ಬಟ್ಟೆ ತೊಳೆಯೋದಾಗಿರ್ಬೋದು ಎಲ್ಲ ಪ್ರತಿಯೊಂದು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಿರ್ತಾರೆ. ಬಟ್ಟೆ ತೊಳೆದು ನೋಡಬೇಕು, ಒಂದು ಚೇರ್ ಮೇಲೆ ಹಾಕ್ಕೊಂಡು ಪಾಪ ಅಷ್ಟು ಬಟ್ಟೆಗಳೆಲ್ಲ ತೊಳ್ಕೊತಾರೆ. ಮತ್ತು ಪ್ರತಿಯೊಂದು ಕಸ ಗುಡಿಸೋದು ಎಲ್ಲ ವೀಲ್ ಚೇರ್ ತೊಳ್ಕೊಂಡೇ ಮಾಡ್ಕೊಂಡೋಗ್ಬೇಕು. ನಾವು ಕೈ ಕಾಲೆಲ್ಲ ನೆಟ್ಟಿಗಿರೋರು ಅಯ್ಯೋ ಅದಾಗಲ್ಲಪ್ಪ, ನಮ್ಮ ಕೈಲಿ ಇದಾಗಲ್ಲಪ್ಪ, ಇಷ್ಟು ಕೆಲಸ ಮಾಡಿದೆ, ನಾನು ಅಷ್ಟು ಕೆಲಸ ಮಾಡಿದೆ, ರೆಸ್ಟ್ ತೊಗೊಬೇಕು ಅಂತ ಹೇಳ್ತೀವಿ. ಅವರಿಗೆ ರೆಸ್ಟೆಲ್ಲ ಕೂತ್ಕೊಳ್ಳೋಕ್ಕೂ ಆಗಲ್ಲ, ಜಾಸ್ತಿ ಹೊತ್ತು ಕೂತ್ಕೊಳ್ಳೋಕ್ಕೂ ಆಗಲ್ಲ ಅಂತ ಅವ್ರಿಗೆ ಬ್ಯಾಕ್ ಪೇನ್ ಬರ್ತಂತೆ. ಅದರಲ್ಲೇ ಕೂತ್ಕೊಂಡು ಟೆರಕೋಟ ಜ್ಯುವೆಲರಿ ಮಾಡ್ತಾರೆ. ಅವರು ಯಾರಿಗೆ ಹೇಳ್ಬೇಕು ಹೇಳಿ, ನನಗೆ ಕೈಲಿ ಆಗಲ್ಲ ನನಗೆ ಅಂತ ಯಾರನ್ನೂ ಅಕ್ಕ ತಂಗಿ ಅಣ್ಣ ತಮ್ಮದು ಯಾರ ಹತ್ರನೂ ಹೇಳೋಂಗಿಲ್ಲ. ಹೆಂಗೆ ಇದ್ದರೂ ಅವರೇ ಮಾಡ್ಕೊಬೇಕು. ಆದರೆ ಅವ್ರು ಇನ್ನೊಂದು ಬಿಸ್ನೆಸ್ ಮಾಡ್ತಾಯಿದ್ರು. ಅವರು ಝೊಮ್ಯಾಟೊನೋ ಯಾವುದ್ರಲ್ಲೋ ಫುಡ್ ಡೆಲಿವರಿ ಮಾಡ್ತಾಯಿದ್ರು. ಅಡ್ರೆಸ್ಗಳನ್ನ ಹುಡ್ಕೊಂಡು ವೀಲ್ ಚೇರ್ನಲ್ಲಿ ಹೋಗಿ ಪ್ರತಿಯೊಂದು ಯಾರೋ ಅಡ್ರೆಸ್ಸಲ್ಲಿರುತ್ತೆ ಆ ಅಡ್ರೆಸ್ಸಿಗೆ ಹೋಗಿ ಡೆಲಿವರಿ ಕೊಟ್ಟು ಬರ್ತಾಯಿದ್ರು ಅದು ಫುಡ್ಡನ್ನು. ನಿಜವಾಗ್ಲೂ ನಂಬ್ತೀರಾ ನೀವು? ನಂಬೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಧೈರ್ಯ ಅವ್ರಿಗೆ, ಅಷ್ಟು ನಾನು ಜೀವ ಅನ್ನೋದು ಇದೆಯಲ್ವಾ, ಬದುಕಬೇಕು ಅನ್ನೋದು ಒಂದು ಆಸೆ ಇರುತ್ತೆ. ಮಗನಿಗೋಸ್ಕರ ಬದುಕಬೇಕು, ನಮಗೋಸ್ಕರ ಬದುಕಬೇಕು. ನನ್ನನ್ನು ಬಿಟ್ಟೋಗಿದ್ದಾರಲ್ವ, ನನ್ನನ್ನು ಇಲ್ಲಿ ಹಾಸ್ಪಿಟಲಲ್ಲಿ ನಾನು ಛಲದಿಂದ ಅವರಿದ್ರೆ ಬದುಕು ತೋರಿಸ್ಬೇಕು ಅಂತ ಒಂದು ಹಠ ಛಲ ಮಾಡಿದಾರಲ್ವ, ನಿಜವಾಗ್ಲೂ ಮೆಚ್ಚಲೇಬೇಕು ಅವ್ರನ್ನ.
ನಾವಾದರೆ ಅಯ್ಯೋ ನಮ್ಗೆ ಹುಷಾರಿಲ್ಲ, ಅದಾಗಿದೆ ಇದಾಗಿದೆ, ಎಂತ ಮಾಡಲಿ, ಯಾರು ಅಡುಗೆ ಮಾಡೋರು ಯಾರಿಲ್ಲ ಅಂತ ಅಂದ್ಕೊಂಡು ಒಂದೊಂದು ಸರಿ ಬೇಜಾರು ಮಾಡ್ಕೊತೀವಿ. ನಾವು ಒಂದೊಂದು ಟೈಮ್ ಬೇಜಾರು ಮಾಡ್ಕೊತೀವಿ, ಇಲ್ಲ ಅಂತಲ್ಲ. ಹುಷಾರಿಲ್ದರ್ಗು ಯಪ್ಪ ಯಾರಾದರೂ ಮಾಡಿಕೊಟ್ರೆ ಸಾಕಲ್ಲಪ್ಪ ಅಂತ ನಮಗೂ ಅನಿಸ್ಬಿಡುತ್ತೆ. ಆದರೆ ಅವ್ರಿಗೆ ಅನಿಸಿದ್ರೆ ಯಾರು ಮಾಡಿಕೊಡೋರಿಲ್ಲ. ಅಕಸ್ಮಾತ್ ಆಯಿತು ಅಂದರೆ ಹೊರಗಡೆ ಊಟ ಆರ್ಡ್ರ್ ಹಾಕ್ಕೊಬೇಕು, ತಿನ್ನಬೇಕು. ಅವ್ರ ಹತ್ರ ಹೊರಗಡೆ ಊಟನೆಲ್ಲ ಆರ್ಡ್ರ್ ಹಾಕ್ಕೊಡೋದಿಲ್ಲ. ಜಾಸ್ತಿ ಅವ್ರ ಮನೇಲೆಲ್ಲ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾರೆ. ಎಷ್ಟೋ ಜನ ನೋಡ್ಬೋದು, ಕೈಲಾಗಲ್ಲ ಅಂತ ಹೇಳ್ಬಿಟ್ಟು ಸೂಸೈಡ್ ಮಾಡ್ಕೊಳ್ಳೋದಕ್ಕಿಂತ ಇಂಥವ್ರು ನೋಡಿ ನಾವು ಕಲಿಬೇಕು. ನಮಗೆ ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕಾಗಿಲ್ಲ ಅಂದರೂ ಮನೇಲಿ ನೋಡಿ ಅವರು ಟೆರಕೋಟ ಜ್ಯುವೆಲರಿ ಮಾಡ್ತಿದ್ರೆ ಕೆಲವರು ನಮ್ಮಂಥರ ಹೆಣ್ಮಕ್ಳು ಅಥವಾ ಕೆಲವರು ಸೂಸೈಡ್ ಮಾಡ್ಕೊಳ್ಳೋ ಅಂಥವ್ರು, ತಂದೆ ತಾಯಿ ಇಲ್ದಿರೋ ಅಂಥವ್ರು, ಮಕ್ಕಳನ್ನ ಕಳ್ಕೊಂಡಿರೋರು ಇರ್ತಾರೆ, ಗಂಡನ ಕಳ್ಕೊಂಡಿರೋರು ಇರ್ತಾರೆ, ಅಥವಾ ತವ್ರ ಮನೆಯೇ ಆಗಿರ್ಬೋದು, ಎಲ್ಲ ಕಳ್ಕೊಂಡಿರೋ ಅಂಥವ್ರು ಇರ್ತಾರಲ್ವ. ನಿಜವಾಗ್ಲೂ ಪ್ರಪಂಚದಲ್ಲಿ ಬೇಕಾದಷ್ಟು ಕೆಲಸಗಳಿದ್ದಾವೆ. ಇದೇ ಈಗ ಆವಾಗಿನ ಕಾಲದ ಥರ ಹೊಲದಲ್ಲೇ ಆಗಿರ್ಬೋದು, ಜಮೀನಲ್ಲಾಗಿರ್ಬೋದು ಕೆಲಸ ಮಾಡಬೇಕು ಅಂತ ಏನಿಲ್ಲ. ಇವಾಗೆಲ್ಲ ಮೊದಲಿನ ಥರ ಅಲ್ಲ, ಬೇಕಾದಷ್ಟು ಕೆಲಸಗಳಿದೆ ಮಾಡೋದಕ್ಕೆ. ಮನೆಯಲ್ಲಿ ಮಕ್ಕಳಿಗೆ ಒಂದು ಟ್ಯೂಷನ್ ಆಗಿರ್ಬೋದು, ಟ್ಯೂಷನ್ ಹೇಳ್ಕೊಡ್ಬೋದು. ಅಥವಾ ಪ್ಲೇ ಹೋಮ್ ಅಂತ ಮಾಡ್ತಾರಲ್ವ, ಚಿಕ್ಕ ಚಿಕ್ಕ ಮಕ್ಕಳಿಗೆ ಎಷ್ಟೋ ಜನ ಕೆಲಸಕ್ಕೆ ಹೋಗೋರು ಇರ್ತಾರೆ. ಅಂಥವ್ರು ಕೂಡ ಚಿಕ್ಕ ಚಿಕ್ಕ ಮಕ್ಕಳನ್ನ ಬೆಳಗ್ಗೆಯಿಂದ ಸಂಜೆ ತನಕ ನೋಡಿಕೊಂಡ್ರೆ ಅದು ಒಂದು ಕೆಲಸ ಆಗುತ್ತೆ. ಹಾಗೆ ಇವಾಗ ಅಗರಬತ್ತಿ ಮಾಡೋದು, ಊದುಬತ್ತಿ ಮಾಡೋದು, ಈ ಥರದ್ದೆಲ್ಲ ಕೆಲಸಗಳು ಸಿಕ್ಕುತ್ತೆ. ಅಥವಾ ಯಾವುದಾದ್ರು ಒಂದು ಆಫೀಸು, ಏನಾದರೂ ಓದಿರೋರಿದ್ರೆ ಆಫೀಸ್ಗಳೆಲ್ಲ ಹೋಗಿ ಬರ್ಬೋದು. ಯಾವುದೂ ಓದಿಲ್ಲ ಅನ್ನೋರು ಕೂಡ ಮನೆಯಲ್ಲಿ ಫುಡ್ ಮಾಡಿಬಿಟ್ಟು, ಇವಾಗ ಎಷ್ಟೋ ಜನ ವಯಸ್ಸಾಗಿರೋರು ಇರ್ತಾರೆ. ಕೆಲವ್ರು ಒಂದೊಂದು ಮನೆಯಲ್ಲಿ ಮಕ್ಕಳೆಲ್ಲ ಫಾರಿನಲ್ಲಿ ಇರ್ತಾರಲ್ವ, ಕೆಲವರು ಇಬ್ಬಿಬ್ಬರೇ ಇರ್ತಾರೆ ವಯಸ್ಸಾಗಿರೋರು. ಅವ್ರ ಕೈಲಿ ಏನಾದ್ರು ಮಾಡ್ಕೊಳಕ್ಕಾಗಲ್ಲ ಕೆಲವ್ರಿಗೆ, ಅಂಥವ್ರಿಗೆ ಡೆಲಿವರಿ ಮಾಡ್ಬೋದು. ಕೆಲವರು ಏನಾದರೂ ಸ್ವಲ್ಪ ಚಿಕ್ಕ ಫಂಕ್ಷನ್ಗಳಿಗೆ, ಏನಾದರೂ ಒಂದು ಸ್ವಲ್ಪ ಫಂಕ್ಷನ್ ಕೂಡ ಮನೆಯಲ್ಲೇ ಅಡುಗೆ ಮಾಡಿಬಿಟ್ಟು ಅವ್ರದ್ದೊಂದು ಅಡ್ರೆಸ್ ಇಸ್ಕೊಂಡು ಒಂದು ಫೋನ್ ನಂಬರ್ ಕೊಡ್ಕೊಂಡು, ಈ ಥರ ಬೆಳಗ್ಗೆ ಟಿಫನ್ನು ಅಥವಾ ಮಧ್ಯಾಹ್ನ ಅಡುಗೆ ನಾವೇನು ಮಾಡ್ಕೊಂಡಿರ್ತೀವಲ್ವ ಅದನ್ನೇ ಸ್ವಲ್ಪ ಜಾಸ್ತಿ ಮಾಡಿ ಮನೆಯಿಂದ ಕೂಡ ನಾವು ಅಡುಗೆನ ಮಾಡಿಬಿಟ್ಟು ಅದೊಂದು ಫುಡ್ ಡೆಲಿವರಿ, ಅದನ್ನು ಕೂಡ ಒಂದಿಷ್ಟು ಪ್ರೈಸ್ ಅಂತ ಇಟ್ಕೊಂಡ್ಬಿಟ್ಟು ಅದನ್ನು ಮಾಡ್ಬೋದು. ಈಗ ರೊಟ್ಟಿ ಆಗಿರ್ಬೋದು, ಹೋಳಿಗೆ ಆಗಿರ್ಬೋದು ಮಾಡಿಬಿಟ್ಟು ಒಂದು ಅಂಗಡಿಗಳಿಗೆ ಹೋಗಿ ಬೇಕ್ರಿಗಳಿಗೆ, ಅಂಗಡಿಗಳಿಗೆಲ್ಲ ಹೋಗಿ ಕೇಳಿದ್ರೆ ತೊಗೊತಾರೆ. ರೊಟ್ಟಿಗಳಾಗಿರ್ಬೋದು, ಈ ಥರದ್ದು ಹೋಳಿಗೆ ಆಗಿರ್ಬೋದು ಅವನ್ನೆಲ್ಲ ತೊಗೊತಾರೆ. ಅವ್ರಿಗೆಲ್ಲ ಕೇಳಿಬಿಟ್ಟು ಮಾಡಿ ಈ ಥರ ಕೂಡ ಮಾಡ್ಬೋದು, ಬಿಸ್ನೆಸ್ ಮಾಡ್ಕೊಬೋದು. ಮನೆಯಲ್ಲಿ ಒಂದು ಜೀವನ ನಡೆಸಬೇಕು. ಕೆಲವರು ಎಂಥದಪ್ಪ ನಾನು ಎಲ್ಲಿ ದುಡಿಲಿ, ನಾನು ಹೆಂಗೆ ಜೀವನ ಮಾಡಲಿ, ಹೆಂಗೆ ಬದುಕಲಿ ಅನ್ನೋ ಒಂದು ತಲೆಗೆ ಯೋಚನೆ ಬರುತ್ತೆ. ಆ ಯೋಚನೆ ಬಂದಾಗ ತಪ್ಪು ನಿರ್ಧಾರ ತಗೊಳ್ಳೋದು. ಆವಾಗ ನಾವು ಅಂದ್ಕೋಬೇಕು, ನಾವು ಬಿಟ್ಟೋಗಿರೋ ಮುಂದೆ ನಾವೇನೋ ಸಾಧಿಸಿ ತೋರಿಸ್ಬೇಕು, ನಾವೊಂದು ಜೀವನ ಮಾಡಿ ಇನ್ನೊಬ್ರ ಮುಂದೆ ಬದುಕು ತೋರಿಸ್ಬೇಕು, ಹೆಂಗಿದ್ದಾರೆ ಹೆಂಗಾದ್ರಪ್ಪ ಅನ್ನೋ ತೋರಿಸ್ಬೇಕು, ಒಂದೊಂದು ಹಠ ಛಲ ಇರಬೇಕಲ್ವ. ಫಸ್ಟು ಅದಿದ್ದರೆ ಯಾರು ಏನು ಮಾಡೋಕ್ಕಾಗಲ್ಲ. ಅವರು ನೋಡ್ಬೋದು ಎಷ್ಟು ಥರ ಸಾಧನೆ ಅಂತಲೇ ಹೇಳ್ಬೋದು. ಏಕೆಂದರೆ ಅವ್ರಿಗೆ ಎಷ್ಟೊಂದು ಕಡೆ ಅವರಿಗೆ ಸನ್ಮಾನ ಮಾಡಿದ್ದಾರೆ. ಏಕೆಂದರೆ ಕಾಲಿಲ್ದೇ ಇಷ್ಟೊಂದೆಲ್ಲ ಸಾಧನೆ ಮಾಡೋಕ್ಕೆ ನಿಜವಾಗ್ಲೂ ಆಗೋದಕ್ಕೆ ತುಂಬ ಕಷ್ಟ. ಅಂಥವ್ರಿಗೆ ಜಾಸ್ತಿ ಧೈರ್ಯ ಬರೋದು. ಇವಾಗ ಏನು ಗೊತ್ತಾ, ಚೆನ್ನಾಗಿ ಕೈ ಕಾಲಿದ್ದವರೆಲ್ಲ ಆಗಲ್ಲಪ್ಪ ಹಾಗೆ ಹೀಗೆ ಅಂದ್ಕೊಂಡ್ಬಿಡ್ತಾರೆ. ಇಂಥವ್ರಿಗೆ ಜಾಸ್ತಿ ಹಠ ಛಲ ಸಾಧಿಸಿ ತೋರಿಸ್ಬೇಕು ಅನ್ನೊಂದು ಆಸೆ ಬರುತ್ತೆ. ಅವ್ರು ನೋಡಿಬಿಟ್ಟು ನಾವು ಕಲ್ತ್ಕೊಬೇಕು. ಅವ್ರ ಕೈಲೆಲ್ಲ ಅಷ್ಟೊಂದು ಮಾಡಿದ್ದಾರೆ, ನಮ್ಮ ಕೈಲಿ ಯಾಕಾಗಲ್ಲ, ನಾವು ಮಾಡಬೇಕು ಅನ್ನೋದೊಂದು ಹಠ ಛಲ ಇರಬೇಕು. ನಿಜವಾಗ್ಲೂ ಎಷ್ಟು ಸಾಧನೆ ಮಾಡಿದ್ದಾರೆ ಗೊತ್ತಾ. ಸಾಧನೆ ಅಂದರೆ ಸುಮ್ಮನೆ ಒಂದು ಬಿಸ್ನೆಸ್ಸು ಅಥವಾ ಜಾಸ್ತಿ ದುಡ್ಡು ಮಾಡೋ, ಆಸ್ತಿ ಮಾಡೋ, ಇನ್ನೇನೋ ಮಾಡಿ ತೋರಿಸೋದು ಸಾಧನೆ ಅಂತ ಹೇಳ್ತಾ ಇಲ್ಲ ನಾನು. ಅದು ಕೂಡ ಒಂದು ಸಾಧನೆಯ. ಈ ಥರ ಒಂದು ಜೀವನ ಮಾಡಿ ಕಾಲೆಲ್ಲ ಸ್ವಾಧೀನ ಇಲ್ಲದಿರದೆ ಒಂದು ಸ್ವಂತ ಸ್ವಾವಲಂಬಿಯಾಗಿ ಯಾರದೇ ಸಹಾಯ ಇಲ್ಲದೆ ಒಂದು ಟೆರಕೋಟ ಜ್ಯುವೆಲರಿ ಮಾಡಿಕೊಂಡು ಮಗನ ಸಾಕ್ಕೊಂಡು ಸ್ಕೂಲಿಗೆ ಕಳಿಸ್ಕೊತ, ಮನೆ ಜೀವನ ಬಾಡಿಗೆ ನಡೆಸ್ಕೊತ, ಅವ್ರ ಹಾಸ್ಪಿಟಲ್ ಖರ್ಚು ಎಲ್ಲ ನಿಭಾಯಿಸ್ಕೊಂಡು ಮಾಡ್ತಾಯಿದ್ದಾರೆ. ನಿಜವಾಗ್ಲೂ ಮೆಚ್ಚಲೇಬೇಕು. ಅಂಥವ್ರಿಗೆ ಇವರೊಂದು ಪಾಠ ಅಂತ ಅಂದ್ಕೊಬೇಕು. ನೋಡಿಬಿಟ್ಟು ಕಲಿಯೋದು ತುಂಬಾ ಇದೆ. ಹಾಗೆ ಇವರು ಇದೇ ವೀಲ್ ಚೇರಲ್ಲಿ ಎಲ್ಲೆಲ್ಲೋ ದೇವಸ್ಥಾನಗಳು, ದೂರ ಇರೋ ದೇವಸ್ಥಾನಗಳಿಗೆ, ಪ್ಲೇಸ್ಗಳಿಗೆಲ್ಲ ಹೋಗಿದ್ದಾರೆ. ನಾವೇ ನೋಡ್ಬೋದು. ಅಯ್ಯೋ ನನಗೆ ಮನೆ ಕೆಲಸ ಆಯ್ತಪ್ಪ, ಅದಾಯ್ತಪ್ಪ, ಇದಾಯಿತು, ಎಲ್ಲೂ ಹೋಗೋಕ್ಕಾಗ್ತಾಯಿಲ್ಲ ಅಂತ ಹೇಳಿಬಿಟ್ಟು ನಾವು ಇದೇ ಇರ್ತೀವಿ. ನೋಡಿ, ಯಾವುದಕ್ಕೆ ಆಗಲಿ ಮನಸ್ಸು ಮಾಡಬೇಕು. ನಮ್ಮ ಕೈಲಿ ಆಗಲ್ಲ ಅಂತ ಕೂತ್ಕೊಂಡ್ರೆ ನಮಗೆ ಆಗಲ್ಲ, ಆಗುತ್ತೆ ಅಂತ ಅಂದ್ಕೊಂಡ್ರೆ ಖಂಡಿತ ಆಗುತ್ತೆ. ಅದಕ್ಕೆ ಎಕ್ಸಾಂಪಲ್ಲು ಇವರೇನೆ. ನಾವು ಯಾವ ರೀತಿ ಯೋಚನೆ ಮಾಡ್ತೀವಿ ಆ ರೀತಿ ಮೈಂಡ್ ಓಡುತ್ತೆ. ಹಾಗಾಗಿ ನಾವು ಒಳ್ಳೆಯದನ್ನೇ ಯೋಚನೆ ಮಾಡ್ತಿದ್ರೆ ದಯವಿಟ್ಟು ಯಾರಾದರೂ ನೋಡ್ತಾ ಇದ್ದರೆ, ಅಂದರೆ ಕೆಲವರು ಫೈನಾನ್ಷಿಯಲಿ ಚೆನ್ನಾಗಿ ಸ್ವಲ್ಪ ಇಂಪ್ರೂವ್ಮೆಂಟ್ ಇರೋ ಅಂಥವ್ರು ಪ್ಲೀಸ್ ಅವರಿಗೆ ಸಹಾಯ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ.
ಅಂದರೆ ಅವ್ರು ಹೇಳಿಲ್ಲ ನಮಗೆ ಸಹಾಯ ಮಾಡಿ ಅಂತ. ನಾನು ಮನಸ್ಸಿಂದ ಹೇಳ್ತಾ ಇದ್ದೀನಿ, ಯಾರಾದರೂ ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡಿ. ಅವ್ರು ಯಾವತ್ತೂ ಕೇಳ್ಕೊಂಡಿಲ್ಲ ನಮಗೆ ಹೆಲ್ಪ್ ಮಾಡಿ, ಸಹಾಯ ಮಾಡಿ ಅಂತ ಯಾವತ್ತೂ ಕೇಳ್ಕೊಂಡಿಲ್ಲ. ನಾನೇ ಹೇಳ್ತಾನೆ, ಯಾರಾದರೂ ಇದ್ದರೆ ಸಹಾಯ ಮಾಡಿ. ಅದು ಯೂಟ್ಯೂಬ್ ಚಾನಲ್ ಅಂದರೆ ಸವಿತಾ ಸವಿ ಅನ್ನೋ ಬ್ಲಾಗಲ್ಲಿ ಹೋಮ್ ಟೂರ್ ವೀಡಿಯೋ ಮಾಡಿದ್ದಾರೆ ಅವರು. ಆ ವಿಡಿಯೋದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಅವ್ರದ್ದು ನಂಬರ್ ಹಾಕಿದ್ದಾರೆ. ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಯಾವ ಮುಖಾಂತರ ಅಮೌಂಟಿಂದ ಆಗಿರ್ಬೋದು, ಇನ್ನೇನೋ ಹೆಲ್ಪ್ ಮಾಡೋದು, ಅವ್ರಿಗೆ ನಿಮ್ಮ ಕೈಲಾಗಿದ್ದು ಏನಾದರೂ ಒಂದು ಸಹಾಯ ಮಾಡಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ, ಅವ್ರಿಗೆ ಸಹಾಯ ಮಾಡಿ. ನಿಮಗೂ ಕೂಡ ದೇವರು ಒಳ್ಳೇದು ಮಾಡ್ತಾನೆ. ಹಾಗೆ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸವಿತಾ ಸವಿ ಅವರ ಬ್ಲಾಗನ್ನು ನೋಡಿ, ಯೂಟ್ಯೂಬ್ ಬ್ಲಾಗನ್ನು. ಅವ್ರು ಎಷ್ಟು ಕಷ್ಟಪಡಿದ್ರು, ಯಾವ್ಯಾವ ರೀತಿ ಕೆಲಸ ಮಾಡ್ತಾರೆ, ಅಡುಗೆ ಮಾಡೋದು ಯಾವ ರೀತಿ ಮಾಡ್ತಾರೆ, ಪಾತ್ರೆ ತೊಳೆದು, ಬಟ್ಟೆ ತೊಳೆದು, ಟೆರಕೋಟ ಜ್ಯುವೆಲರಿ ಮಾಡೋದು, ಪ್ರತಿಯೊಂದು ವಿಡಿಯೋನೂ ಅವ್ರು ಅಪ್ಲೋಡ್ ಮಾಡಿದ್ದಾರೆ. ನೋಡಿ ತುಂಬಾ ಖುಷಿಯಾಗುತ್ತೆ ನನಗಂತೂ. ಅವ್ರನ್ನ ಆಚೆ ಸರಿ ಬಂದಿದ್ದರು ಅಂದರೆ ಒಂದು 2 ವರ್ಷದ ಹಿಂದೆ 3 ವರ್ಷದ ಹಿಂದೆ ಬಂದು ಹೋಗಿದ್ರಂತೆ. ನನಗೆ ಆಮೇಲೆ ಗೊತ್ತಾಯಿತು ಅವ್ರು ಬಂದು ಹೋದ್ಮೇಲೆ ಅವ್ರು ಯೂಟ್ಯೂಬ್ ವಿಡಿಯೋ ನೋಡಿದೆ. ಆವಾಗ ಗೊತ್ತಾಯಿತು ನನಗೆ, ಅಯ್ಯೋ ಅವ್ರು ಬಂದು ಹೋಗ್ಬಿಟ್ರಲ್ವ, ನನ್ನ ಹತ್ರ ಸ್ವಲ್ಪ ಮೆಟೀರಿಯಲ್ ಇತ್ತು ಕೊಡಬೇಕಿತ್ತು ಅಂತ. ನಂದೇ ತೊಗೊಳ್ಳಿ, ಫಾರ್ ಎಕ್ಸಾಂಪಲ್ಲು ನನಗೆ ಅಯ್ಯೋ ಇದನ್ನೆಲ್ಲ ಯಾರು ಮಾಡ್ತಾರಪ್ಪ, ಕೂತ್ಕೊಂಡು ಕಲರ್ ಹಾಕೋಕ್ಕಾಗಲ್ಲ, ತುಂಬ ಕಷ್ಟ ಕಲರ್ ಹಾಕೋದು, ಅಷ್ಟು ಈಸಿ ಇರಲ್ಲ ಅದು. ಕಲರ್ ಒಂದು ಕೋಟ್ ಹಾಕಬೇಕು. ಫಸ್ಟ್ ಒಂದು ಕೋಟ್ ಹಾಕೋದಕ್ಕಿಂತ ಮುಂಚೆ ನಾವು ಫಸ್ಟು ಮಣ್ಣನ್ನ ತೊಗೊಂಬಂದ್ಬಿಟ್ಟು ಮಣ್ಣನ್ನು ಅದರಲ್ಲಿ ಫಸ್ಟ್ ನಾವು ರೆಡಿ ಮಾಡಬೇಕು. ರೆಡಿ ಮಾಡಿ ನೆರಳಲ್ಲಿ ಒಣಗಿಸ್ಬೇಕು. ನೆರಳಲ್ಲಿ ಒಣಗಿಸಿ ಅದು ಒಣಗಿ ಆದಮೇಲೆ ನಾವು ಒಟ್ಟು ತೊಗೊಂಬಂದು ಒಟ್ಟಿನಲ್ಲಿ ಬೇಕಿಂಗ್ ಮಾಡಿ ಚೆನ್ನಾಗಿ ಬೇಕಾದಮೇಲೆ ಅದನ್ನೆಲ್ಲ ಒರೆಸ್ಬಿಟ್ಟು ನೀಟಾಗಿ ಕಲರ್ ಹಾಕಬೇಕು. ಕಲರ್ ಹಾಕಿದರೆ ಒಂದೇ ಟೈಮ್ ಕಲರ್ ಹಾಕೋಂಗಿಲ್ಲ, ಸುಮಾರು ಒಂದು 8 ಸರಿ 6 ಸರಿ ಕಲರ್ ಹಾಕಬೇಕು. ಅದು 6 ಬಾರಿ 8 ಬಾರಿ ಅಂದರೆ ಒಟ್ಟಿಗೆ ಹಾಕೋಕ್ಕೆ ಬರಲ್ಲ. ಒಂದು ಸರಿ ಕಲರ್ ಹಾಕಿದ್ಮೇಲೆ ಅದು ಡ್ರೈ ಆಗಬೇಕು, ಮತ್ತು ಡ್ರೈ ಆದಮೇಲೆ ಮತ್ತೆ ಕಲರಿಂಗ್ ಹಾಕಬೇಕು. ತುಂಬಾ ಪ್ರೋಸೆಸ್ ಇದೆ. ಅದೆಲ್ಲ ಹಾಗೆ ಚೆನ್ನಾಗಿ ಡ್ರೈ ಆದಮೇಲೆ ನಾವು ಲಾಸ್ಟು ಪಾಲಿಶ್ ಹಾಕ್ತೀವಿ. ನೀಟಾಗಿ ಶೈನಿಂಗ್ ಬರುತ್ತಲ್ವ, ಅದಕ್ಕೆ ಪಾಲಿಶ್ ಕೊಟ್ಟು ನೆಕ್ಸ್ಟು ಥ್ರೆಡ್ಡೆಲ್ಲ ಇರುತ್ತೆ, ಸ್ಟೆಡ್ಡು ಅದನ್ನೆಲ್ಲ ಹಾಕಿ ರೆಡಿ ಮಾಡಿ ಕೊನೆಯಲ್ಲಿ ಪ್ಯಾಕಿಂಗ್ ಮಾಡೋ ಅಷ್ಟು ಕೆಲಸ ಇರುತ್ತೆ. ಇದಿಷ್ಟು ಒಂದೇ ದಿನಕ್ಕೆ ಆಗೋದಿಲ್ಲ. ಸುಮಾರು ಒಂದು 15 ದಿನ 20 ದಿನ ತೊಗೊಳುತ್ತೆ. ಅಂದರೆ ಒಂದೇ ಅಂತಲ್ಲ, ಜೊತೆಯಲ್ಲಿ ಬೇರೆ ಬೇರೆ ಎಲ್ಲ ಮಾಡ್ಕೊಂಡು ಅಷ್ಟು ದಿನ ಟೈಮ್ ತೊಗೊಳುತ್ತೆ. ಒಟ್ಟಿಗೆ ಮಾಡೋಕ್ಕಾಗೋದಿಲ್ಲ, ನಾನೇ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಬಿಟ್ಬಿಟ್ಟಿದ್ದೀನಿ. ನೋಡ್ಬೋದು ಅವರು ಸರಗಳು ಮಾಡಿ ಅಷ್ಟೊಂದು ಕೂತ್ಕೊಂಡು ಮಾಡಿದರೆ ನನಗೆ ಒಂದು ಸ್ವಲ್ಪ ಅನಿಸ್ಬಿಡ್ತೀವಿ. ನೋಡಿ ನಮ್ಮಂಥವ್ರಿಗೆ ಇದ್ದವ್ರೆ ಇಷ್ಟೊಂದು ಮಾಡೋಕ್ಕಾಗಲ್ಲಪ್ಪ ನಮ್ಮ ಕೈಲಿ ಅಂತ ಬಿಟ್ಟಿದ್ದೀವಿ. ಎಷ್ಟು ಧೈರ್ಯ ಅಲ್ವಾ ಅವರಿಗೆ, ಎಷ್ಟು ಒಂದು ಬದುಕಬೇಕು ಅಂತ ಇದೆಯಲ್ವ ಅವರಿಗೆ. ನಾವು ಏನಾದರೂ ಒಂದು ಸಾಧನೆ ಮಾಡಬೇಕು, ಬದುಕಬೇಕು, ಮುಂದೆ ಏನಾದರೂ. ಇವಾಗ ಅವ್ರು ಹೊರಗಡೆ ಹೋಗ್ಬಿಟ್ಟು ದುಡಿಬೋದು, ಆ ಥರ ನೀವು ಏನಾದರೂ ಒಂದು ಕೆಲಸಕ್ಕೆ ಹೋಗ್ಬೋದು, ಮಾಡ್ಬೋದು. ಆದರೆ ಅವ್ರು ಸ್ವಂತವಾಗಿ ನಾವೇ ಎಲ್ಲೂ ಹೋಗ್ದಂಗೆ ಯಾರ ಮುಂದೆ ಕೈ ಚಾಚ್ತೇನೆ ಒಂದು ಟೆರಕೋಟ ಜ್ಯುವೆಲರಿ ಸ್ವಂತ ಮನೆಯಲ್ಲೇ ಮಾಡ್ಕೊಂಡಿದ್ದಾರೆ. ನಿಜವಾಗ್ಲೂ ನನಗೆ ಅನ್ನಿಸ್ತು, ನಾನೇ ಬಿಟ್ಬಿಟ್ಟಿದ್ದೀನಿ. ಎಷ್ಟು ಚೆನ್ನಾಗಿ ಮಾಡ್ತಾರಪ್ಪ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಎಷ್ಟೊಂದು ಮಾಡಿಟ್ಟಿದ್ದಾರೆ. ಸರಗಳೆಲ್ಲ ದೊಡ್ಡ ದೊಡ್ಡ ಬಾಕ್ಸ್ಗಳಲ್ಲೆಲ್ಲ ತೊಗೊಂಬಂದುಬಿಟ್ಟಿದ್ರು. ನೋಡಿ ಒಂದು ಕಡೆ ಖುಷಿ ಆಯಿತು, ಇನ್ನೊಂದು ಕಡೆ ನನಗೆ ಬೇಜಾರಾಯ್ತು. ನೋಡಿ ಇವರೆಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾರಲ್ವ, ನಾವು ಎಂಥ ಸೋಂಬೇರಿಗಳಾಗಿರ್ತೀವಿ, ಆಗಲ್ಲ ಅಂತೇಳಿ ಕೂತ್ಕೊಳ್ತೀವಲ್ವ. ಇವರು ನೋಡಿ ತುಂಬಾ ಕಲಿಬೇಕು ಅಂತ ಅನ್ನಿಸ್ತು. ಹಾಗೆ ಈ ವಿಡಿಯೋ ಮೂಲಕ ಎಲ್ರಿಗೂ ಕೇಳ್ಕೊಳ್ಳೋದ್ರಿಂದ ಯಾರೆಲ್ಲ ತುಂಬ ನನ್ನ ಕೈಲಿ ಆಗಲ್ಲ ಅಂತ ಅನ್ನೋರು ಪ್ಲೀಸ್ ಇವ್ರ ವಿಡಿಯೋ ನೋಡಿ. ಮನಸ್ಸಿಗೆ ನಿಜವಾಗ್ಲೂ ಖುಷಿಯಾಗುತ್ತೆ, ಮನಸ್ಸು ತುಂಬಿ ಬರುತ್ತೆ. ಹಾಗೆ ಹೌದಲ್ವಾ, ಇಷ್ಟೊಂದೆಲ್ಲ ಮಾಡಿದ್ದಾರಲ್ವ ಇವರು ಅಂತ ಹೇಳ್ಬಿಟ್ಟು ನಮಗೂ ಒಂದು ಬದುಕೋಕ್ಕೆ ಅಥವಾ ನೆಕ್ಸ್ಟ್ ನಮಗೊಂದು ಏನಾದರೂ ಒಂದು ಕೆಲಸ ಮಾಡೋದಕ್ಕೆ ಇವರನ್ನು ಉದಾಹರಣೆಯಾಗಿ ತೊಗೊಬೋದು. ಹಾಗೆ ಅಲ್ಲಿ ಸ್ಟಾಲ್ ಹತ್ರ ಒಬ್ಬರು ಬಂದಿದ್ದರು. ಅವ್ರು ಹೇಳ್ತಾಯಿದ್ರು, ಮೇಡಮ್ ನಾನು ನಿಜವಾಗ್ಲೂ ತುಂಬ ಡಿಪ್ರೆಷನ್ ಹೋಗಿದ್ದೆ ಮೇಡಮ್, ನಿಜವಾಗ್ಲೂ ನಿಮ್ಮ ವಿಡಿಯೋ ನೋಡಿಬಿಟ್ಟು ನಾನು ನಿಜವಾಗ್ಲೂ ನಿಮ್ಮನ್ನು ನೋಡಿ ನಾನು ಕಲ್ತ್ಕೊಂಡಿದ್ದೀನಿ. ಎಂಥದ್ದು ನಮ್ಮ ಎಲ್ಲ ಎಷ್ಟೊಂದು ಕೈ ಕಾಲಿದ್ದವರೆಲ್ಲ ಈಗ ಆಗಿದ್ದೀವಲ್ವ ನಾವು ನೋಡಿ ನಿಮ್ಮನ್ನು ನೋಡಿ ನಿಜವಾಗ್ಲೂ ಕಲ್ತೀನಿ, ನನಗೆ ಎಷ್ಟು ಮೈಂಡ್ ಸ್ವಲ್ಪ ಫ್ರೀ ಆಗಿದೆ ಅಂತ ಈ ಥರ ಹೇಳ್ತಾಯಿದ್ರು. ನೋಡ್ಬೋದು ಎಷ್ಟೊಂದು ಜನ ಡಿಪ್ರೆಷನ್ ಹೋಗ್ತಾರೆ, ಡಿಪ್ರೆಷನ್ ಹೋಗೋದು, ಹಾಗೆ ಸೂಸೈಡ್ ಮಾಡ್ಕೊಳ್ಳೋದು, ಈ ಥರದ್ದೆಲ್ಲ ಇರ್ತೈತೆ. ನಿಜವಾಗ್ಲೂ ಇವರು ಯಾವುದೂ ಮಾಡಲಿಲ್ಲ. ಇವರು ಮನಸ್ಸು ಮಾಡಿದ್ರೆ ಒಂದು ಕಾಲಲ್ಲಿ ಹೆಂಗಪ್ಪ ಜೀವನ ನೆನ್ಪು ಮಾಡ್ಕೊಳ್ಳಿ, ಒಂದು ಎದ್ದೇಳೋದಕ್ಕಾಗಲ್ಲ, ಮಲ್ಕೊಳ್ಳೋಕ್ಕಾಗಲ್ಲ, ಅವ್ರ ಕಾಲಲ್ಲಿ ಸ್ವಾಧೀನನೇ ಇಲ್ಲ. 2 ಕೈಯಿಂದ ಕಾಲನ್ನು ಎತ್ತಿ ಹಿಡ್ಕೊಬೇಕು. ಅಂಥದ್ರಲ್ಲಿ ಒಬ್ಬ ಮಗ ಇದ್ದಾನೆ, ಆ ಮಗನ ಜೀವನ ಭವಿಷ್ಯ ಮುಂದೆ ಏನು, ಇವ್ರ ಭವಿಷ್ಯ ಏನು, ನಿಜವಾಗ್ಲೂ ಅದನ್ನೆಲ್ಲ ಯೋಚನೆ ಮಾಡಿಬಿಟ್ರೆ ನಿಜವಾಗ್ಲೂ ಒಂದು ನೆನೆಸ್ಕೊಂಬಿಟ್ರೆ ನನಗೆ ಇವಾಗಲೂ ಅಯ್ಯೋ ಹೆಂಗಪ್ಪ ಅಂತ ಅನಿಸ್ಬಿಡ್ತೈತಿ. ಇನ್ನು ಯಾರಾದರೂ ಆಗಿದ್ರೆ ಈ ಟೈಮಲ್ಲಿ ನನಗೆ ಹೆಂಗೆ ಜೀವನ ಮಾಡಲಿ ಅಂತ ಹೇಳಿಬಿಟ್ಟು ಕೆಲವರು ಇರ್ತಾರಲ್ಲ, ಕೈಕಾಲಿದ್ದವ್ರು ಹೇಳಿದಲ್ವ, ಎಲ್ಲ ಚೆನ್ನಾಗಿದ್ದಾರೆ ಹೋಗಿ ಸೂಸೈಡ್ ಮಾಡ್ಕೊತಾರೆ. ಇವರು ಅದೇನು ಮನಸ್ಸಲ್ಲಿ ಬಂತೋ ಅಷ್ಟು ಆಟ ಛಲ ನನ್ನ ಜೀವನದಲ್ಲಿ ಎಲ್ಲರೂ ಬಿಟ್ಟೋಗಿದ್ದಕ್ಕೆ ಅನಿಸುತ್ತೆ. ಅವರೆಲ್ಲ ಎಷ್ಟೊಂದು ಚೆನ್ನಾಗಿ ಜೀವನ ಮಾಡಬೇಕು, ಬದುಕು ತೋರಿಸ್ಬೇಕು ಅಂತಂದು ಹೇಳ್ಬಿಟ್ಟು ಈ ಥರ ಮಾಡ್ತಾಯಿದ್ದಾರೆ. ದಯವಿಟ್ಟು ಮತ್ತೆ ಒಂದು ಸರಿ ಕೇಳ್ಕೊತೀನಿ, ಯಾರಾದರೂ ಫೈನಾನ್ಷಿಯಲಿ ಹೆಲ್ಪ್ ಮಾಡೋರಿದ್ದರೆ ಹೆಲ್ಪ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.